ನಮಸ್ತೆ. ಮೊನ್ನೆದ್ದು ಕಂಟಿನ್ಯೂಷನ್ ಕ್ಲಾಸ್ ಇವತ್ತು ಮಾಡುವ. ಮೊನ್ನೆ ಭೂ ಸಾರಿಗೆಯಲ್ಲಿ ಕೊಳವೆ ಮಾರ್ಗದ ಬಗ್ಗೆ ನೋಡ್ತಾ ಇದ್ದೆವು. ಭೂ ಸಾರಿಗೆಯ 3ನೇ ವಿಧ ಕೊಳವೆ ಮಾರ್ಗಗಳು ಹೇಳಿದ್ದೇನೆ, ಅದನ್ನ ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ. ಸೊ ಇದು ಹೊಸ ರೀತಿಯಾದಂತಹ ಒಂದು ಭೂ ಸಾರಿಗೆಯ ಒಂದು ವಿಧಾನ ಆಗಿರುವಂತದ್ದು. ಸೊ ಕೊಳವೆ ಮಾರ್ಗಗಳನ್ನು ನೆಲದೊಳಗೆ ಹಾಸಲಾಗಿರ್ತದೆ. ಕೊಳವೆ ಮಾರ್ಗಗಳನ್ನು ವಿಶೇಷವಾಗಿ ಕಚ್ಚಾ ತೈಲವನ್ನು ತೈಲ ಶುದ್ಧೀಕರಣ ಕೇಂದ್ರಗಳಿಗೆ ಸಾಗಿಸ್ಲಿಕ್ಕೆ ಮತ್ತು ನೈಸರ್ಗಿಕ ಅನಿಲಗಳನ್ನು ಹಾಗೂ ಕೆಸರು ರೂಪದಲ್ಲಿ ಖನಿಜಗಳನ್ನ ಸಾಗಿಸ್ಲಿಕ್ಕೆ ಕೊಳವೆ ಮಾರ್ಗಗಳನ್ನ ಉಪಯೋಗಿಸಲಾಗ್ತದೆ. ಸೊ ಭಾರತದಲ್ಲಿ ಒಟ್ಟು 35,676 ಕಿಲೋಮೀಟರ್ ಉದ್ದದ ಕೊಳವೆ ಮಾರ್ಗಗಳು ಇರುವಂತದ್ದು. ಇನ್ನೊಮ್ಮೆ ಹೇಳ್ತೇನೆ, ಭಾರತದಲ್ಲಿ ಒಟ್ಟು 35,676 ಕಿಲೋಮೀಟರ್ ಉದ್ದದ ಕೊಳವೆ ಮಾರ್ಗಗಳನ್ನ ನಾವು ನೋಡ್ಬೋದಾಗಿದೆ. ಸೊ ಇನ್ನೊಂದು ಸ್ಪೆಷಲ್ ಆಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, NTS ಇದು ಭಾರತದ ಅತ್ಯಂತ ಉದ್ದದ ಅನಿಲ ಕೊಳವೆ ಮಾರ್ಗ ಯಾವುದು ಅಂತ ಹೇಳಿದ್ರೆ ಅದು ಹಜಿರಾ, ಬಿಜಯಪುರ, ಜಗದೀಶಪುರ ಅಂದ್ರೆ HBJ. H ಅಂದ್ರೆ ಹಜಿರಾ, B ಅಂದ್ರೆ ಬಿಜಯಪುರ, J ಅಂದ್ರೆ ಜಗದೀಶಪುರ. ಇದು ಅನಿಲ ಕೊಳವೆ ಮಾರ್ಗ ಭಾರತದಲ್ಲಿ ಅತ್ಯಂತ ಉದ್ದವಾಗಿರುವಂತದ್ದು. ಇದು 2,300 ಕಿಲೋಮೀಟರ್ ಉದ್ದವಾಗಿದೆ. 2,300 ಕಿಲೋಮೀಟರ್ ಉದ್ದವಾಗಿರುವಂತದ್ದು. ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತಹ ಸಾರಿಗೆಯ ವಿಧ ಯಾವುದು ಅಂತ ಹೇಳಿದ್ರೆ ಅದು ಜಲ ಸಾರಿಗೆ. ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಜಲ ಸಾರಿಗೆ. ಇದು ಪುರಾತನ ಪ್ರಪಂಚದ ಪ್ರಮುಖ ಸಮುದ್ರಯಾನವನ್ನು ರೂಢಿಸಿಕೊಂಡಿದ್ದ ದೇಶಗಳಲ್ಲಿ ಭಾರತವು ಸಹ ಒಂದಾಗಿತ್ತು. ಜಲಸಂಚಾರವು ಹಡಗು ಮತ್ತು ದೋಣಿಗಳಿಂದ ನೌಕಾಯಾನ ಸೌಲಭ್ಯವನ್ನ ಕಲ್ಪಿಸುವಂತಹ ಒಂದು ಸಾರಿಗೆಯ ಒಂದು ವಿಧವಾಗಿರುವಂತದ್ದು. ಜಲ ಸಾರಿಗೆ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತಾಗ್ತದೆ ಜಲದಲ್ಲಿರುವಂತಹ ಒಂದು ಸಾರಿಗೆಯ ವ್ಯವಸ್ಥೆ. ಇದು ಭೂ ಸಾರಿಗೆಯ ಹಾಗೆ ವ್ಯಕ್ತಿಗಳಿಗೆ ಪ್ರಯಾಣಿಸ್ಲಿಕ್ಕೆ ಅಂದ್ರೆ ಪ್ರಯಾಣಿಕರಿಗೆ ಪ್ರಯಾಣಿಸ್ಲಿಕ್ಕೂ ಆಗುವಂತದ್ದು. ಅದೇ ರೀತಿಯಲ್ಲಿ ಸರಕು ಸಾಮಗ್ರಿಗಳನ್ನ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಲಿಕ್ಕೆ ಸಹ ವ್ಯಾಪಾರ ವಾಣಿಜ್ಯ ಕ್ಷೇತ್ರಗಳಲ್ಲಿ ಈ ಒಂದು ಜಲ ಸಾರಿಗೆಯು ಬಹಳ ಪ್ರಮುಖವಾದಂತ ಒಂದು ಸಾರಿಗೆ ವ್ಯವಸ್ಥೆಯು ಸಹ ಆಗಿದೆ. ಸೊ ಅದರಲ್ಲಿ 2 ರೀತಿಯ ವಿಧಗಳನ್ನ ನಾವು ನೋಡ್ಬೋದಾಗಿದೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಒಳನಾಡಿ ಜಲ ಸಾರಿಗೆ, ಎರಡನೇದ್ದು ಸಾಗರ ಜಲ ಸಾರಿಗೆ. ಒಳನಾಡಿ ಜಲ ಸಾರಿಗೆ ಮತ್ತು ಸಾಗರ ಜಲ ಸಾರಿಗೆ. ಸೊ ಅದ್ರಲ್ಲಿ ನಾವು ಫಸ್ಟ್ ಒನ್ ಅನ್ನು ನೋಡುವ. ಒಳನಾಡಿ ಜಲ ಸಾರಿಗೆ ಅಂದ್ರೆ ಏನು ಅಂತ ಹೇಳಿ ನೋಡುವ. ಸೊ ನಿಮಗೆ ಚಿತ್ರದಲ್ಲಿ ಕಾಣ್ತದೆ ಅದೇ ರೀತಿಯಲ್ಲಿರುವಂತದ್ದು. ಅಂದ್ರೆ ಒಳನಾಡಿ ಜಲಸಂಚಾರವು ನದಿ, ಸರೋವರ, ಹಿನ್ನೀರು ಮತ್ತು ಕಾಲುವೆಗಳ ಮೂಲಕ ಸಾಗುತ್ತದೆ. ಇಲ್ಲಿ ಸಮುದ್ರ ಬರುವುದಿಲ್ಲ, ಆಯ್ತಾ. ಒಳನಾಡಿ ಜಲ ಸಾರಿಗೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನದಿ, ಸರೋವರ ಮತ್ತು ಹಿನ್ನೀರು ಮತ್ತು ಕಾಲುವೆಗಳ ಮೂಲಕ ಸಾಗುವಂತಹ ಒಂದು ಸಾರಿಗೆಯ ವ್ಯವಸ್ಥೆಯಾಗಿದೆ. ಹಿಂದಿನ ಕಾಲದಲ್ಲಿ ಒಳನಾಡಿನ ಜಲ ಸಾರಿಗೆಯು ಭಾರತದ ಸಾರಿಗೆ ಮಾಧ್ಯಮದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಇಂದು ರಸ್ತೆ ಮತ್ತು ರೈಲು ಸಾರಿಗೆಗಳ ಪ್ರಗತಿಯಿಂದಾಗಿ ಅದರ ಪ್ರಾಮುಖ್ಯತೆ ಏನಾಗಿದೆ ಅಂತ ಹೇಳಿದ್ರೆ ಕಡಿಮೆ ಆಗಿದೆ. ಮೊದಲಿನ ಎಲ್ಲ ಏನಾಗ್ತಿತ್ತು ಅಂತಂದ್ರೆ ಮಿಡ್ಲಲ್ಲಿ ನದಿ ಹರಿತಾ ಇದ್ರೆ ಆ ಕಡೆ ಈ ಕಡೆ ಭೂಭಾಗ ಇರುವವರು ದೋಣಿಯ ಮೂಲಕ ಸಾಗಾಟವನ್ನ ಮಾಡ್ತಾ ಇದ್ರು. ಪ್ರಯಾಣಿಕರನ್ನು ಸಾಗಿಸುವುದಿರ್ಬೋದು ಅಥವಾ ಸಾಮಗ್ರಿಗಳನ್ನ ಸಾಗಿಸುವುದಿರ್ಬೋದು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ರೈಲು ಮಾರ್ಗ ಮತ್ತು ರಸ್ತೆಗಳ ಸಂಚಾರ ಹೆಚ್ಚಾದ ಕಾರಣ, ಅದು ಬಹಳಷ್ಟು ಪ್ರಗತಿ ಹೊಂದಿದ ಕಾರಣ, ಅಥವಾ ಅವುಗಳಲ್ಲಿ 2 ಮಾರ್ಗಗಳ ನಡುವೆ ಸೇತುವೆ ನಿರ್ಮಾಣಗಳನ್ನ ಮಾಡುವುದರ ಮೂಲಕವಾಗಿ ಏನಾಗಿದೆ ಅಂತ ಹೇಳಿದ್ರೆ ಅದರ ಇಂಪಾರ್ಟೆನ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವಂತದ್ದು. ಭಾರತದಲ್ಲಿ ಒಳನಾಡಿನ ಜಲ ಸಾರಿಗೆಯ ಮುಖ್ಯವಾಗಿ ಕೆಲವು ಸರಕು ಮತ್ತು ಪ್ರಯಾಣಿಕರ ಸಾಗಾಣಿಕೆಗೆ ಸಂಬಂಧಿಸಿ ಇರುವಂತದ್ದು. ಈಗಲೂ ಸಹ ಕೆಲವು ಕಡೆಗಳಲ್ಲಿ ಒಳನಾಡಿ ಜಲ ಸಾರಿಗೆ ವ್ಯವಸ್ಥೆ ಉಂಟು. ಸೊ ಅದು ಹೆಚ್ಚಾಗಿ ನಾವು ಎಲ್ಲಿ ಅದನ್ನ ಕಾಣ್ಬೋದು ಅಂತ ಹೇಳಿದ್ರೆ ಅದು ಹೆಚ್ಚಾಗಿ ಉತ್ತರ ಭಾರತದ ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳ ಮೂಲಕ ಸಾಗುವಂತದ್ದು. ಒಳನಾಡಿ ಜಲ ಸಾರಿಗೆಯು ದಕ್ಷಿಣ ಭಾರತ ನದಿಗಳ ಮುಖಜ ಭಾಗಕ್ಕೆ ಸೀಮಿತ ಆಗಿರುವಂತದ್ದು. ಇದಿಷ್ಟು ಒಳನಾಡಿ ಜಲ ಸಾರಿಗೆಯ ಬಗ್ಗೆ ಇರುವಂತಹ
ಪ್ರಮುಖವಾದಂತ ವಿಚಾರಗಳು. ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಾಗರ ಜಲ ಸಾರಿಗೆ. ಸೊ ನಿಮಗೆ ಹೆಸರಲ್ಲೇ ಗೊತ್ತಾಗ್ತದೆ ಅದು ಸಾಗರಕ್ಕೆ ಸಂಬಂಧಿಸಿರುವಂತದ್ದು. ಅಂದ್ರೆ ಸಮುದ್ರ ಸಾಗರಗಳಲ್ಲಿರುವಂತಹ ಒಂದು ಸಾಗಾಣಿಕೆ ಅಥವಾ ಪ್ರಯಾಣಿಕರು ಸಂಚರಿಸಲಿಕ್ಕೆ ಇರುವಂತಹ ಒಂದು ಸಾರಿಗೆಯ ವ್ಯವಸ್ಥೆ ಆಗಿದೆ. ಏನು ಅಂತ ಹೇಳಿದ್ರೆ ಸಮುದ್ರ ಮತ್ತು ಸಾಗರಗಳ ಮೂಲಕ ಏರ್ಪಡುವ ನೌಕಾಯಾನವೇ ಸಾಗರ ಜಲ ಸಾರಿಗೆ ಆಗಿರುವಂಥದ್ದು. ಭಾರತ ಉದ್ದದ ಸಮುದ್ರ ತೀರ ಮತ್ತು ಕೆಲವು ನೈಸರ್ಗಿಕ ಬಂದರುಗಳ ಜೊತೆಗೆ ದೇಶವು ಪೂರ್ವಾರ್ಧಗೋಳದ ಮಧ್ಯದಲ್ಲಿ ನೆಲೆಸಿದೆ. ಸೊ ಭಾರತ ಹೇಗೆ ನೆಲೆಸಿದೆ ಅನ್ನುವಂಥದ್ದು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ ನಾನು ಮ್ಯಾಪ್ ಅಲ್ಲಿ. ಸೊ ಆಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ದೇಶದ ವಿದೇಶಿ ವ್ಯಾಪಾರದಲ್ಲಿ 85% ಭಾಗವು ಸಾಗರ ಮಾರ್ಗದ ಮೂಲಕವೇ ಸಾಗುವಂಥದ್ದು. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡಿಕೊಳ್ಳಿ ಮಕ್ಕಳೇ, ವೆರಿ ಇಂಪಾರ್ಟೆಂಟ್ ಆಗಿ NTS ಗೆ. ದೇಶದ ಅಂದ್ರೆ ಭಾರತದಲ್ಲಿ ವಿದೇಶಿ ವ್ಯಾಪಾರ ನಡೀತದಲ್ಲ, ಅದರಲ್ಲಿ 100ರಲ್ಲಿ 85% ಭಾಗವೂ ಸಹ ಸಾಗರದ ಮೂಲಕವೇ ಸಾಗುವಂಥದ್ದು. ಹೆಚ್ಚಿನ ವ್ಯಾಪಾರ ವ್ಯವಹಾರಗಳೆಲ್ಲವೂ ಸಹ ಸಾಗರ ಜಲ ಸಾರಿಗೆಯ ಮೂಲಕವೇ ಆಗ್ತದೆ. ಅದು 85% ಭಾಗ. ಈ ಎಲ್ಲಾ ಅಂಶಗಳು ದೇಶದ ಸಾಗರ ಜಲ ಸಾರಿಗೆಗೆ ಪೂರಕ ಆಗಿರುವಂತಹ ಒಂದು ವ್ಯವಸ್ಥೆ ಆಗಿದೆ. ಸೊ ಹಾಗಾದ್ರೆ ನಾನು ಹೇಳಿದೆ ಬಂದರುಗಳು ಬರ್ತದೆ. ಈಗ ವ್ಯಾಪಾರ ವಹಿವಾಟುಗಳು ವಿದೇಶದ ಜೊತೆ ಆಗ್ಬೇಕು ಅಂತ ಹೇಳಿದ್ರೆ ಸಾಗರ ಜಲ ಸಾರಿಗೆಯಲ್ಲಿ ಹಡಗು ನಿಲ್ಲಕ್ಕೆ ಒಂದು ಪ್ಲೇಸ್ ಬೇಕು. ಸೊ ಅದನ್ನ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ಬಂದರು ಅಂತ ಹೇಳ್ತೇವೆ. ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಹಾಗಾದ್ರೆ ಭಾರತದಲ್ಲಿರುವಂತಹ ಪ್ರಮುಖ ಬಂದರು ಅಂತ ಹೇಳಿ. ಫಸ್ಟ್ ಗೆ ಬಂದರು ಅಂದ್ರೆ ಏನು ಅಂತ ಹೇಳಿ ಬರೀರಿ. ಸರಕು ತುಂಬಲು ಮತ್ತು ಸರಕನ್ನ ತುಂಬಿಸ್ಲಿಕ್ಕೆ ಮತ್ತು ಬೇರೆ ದೇಶದಿಂದ ಬಂದಂತಹ ಸರಕುಗಳನ್ನ ಇಳಿಸುವುದಕ್ಕಾಗಿ ಹಡಗು ತಂಗುವ ಸ್ಥಳವೇ ಬಂದರು. ಹಡಗು ನಿಲ್ಲಿಕ್ಕಿರುವಂತಹ ಒಂದು ವ್ಯವಸ್ಥೆ ಆ ಸ್ಥಳಕ್ಕೆ ನಾವು ಬಂದರು ಅಂತ ಹೇಳಲಾಗ್ತದೆ. ಇವು ಭೂಮಾರ್ಗ ಮತ್ತು ಸಮುದ್ರ ಮಾರ್ಗವು ಸಂಧಿಸುವಂತ ಸ್ಥಳವಾಗಿದೆ. ಫಾರ್ ಎಕ್ಸಾಂಪಲ್ ಕೇಳ್ಬೋದು, ಭೂಮಾರ್ಗ ಮತ್ತು ಸಮುದ್ರ ಮಾರ್ಗವನ್ನು ಸಂಧಿಸುವಂತ ಸ್ಥಳಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳುವ ಚಾನ್ಸಸ್ ಉಂಟು. ವಾಪಸ್ ಹೇಳ್ತೇನೆ, ಭೂಮಾರ್ಗ ಮತ್ತು ಸಮುದ್ರ ಮಾರ್ಗಗಳು ಸಂಧಿಸುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ. ಏನು ಅಂತ? ಅದು ಬಂದರು. ಆಯ್ತಾ? ಭಾರತದಲ್ಲಿ ಹಲವಾರು ಬಂದರುಗಳನ್ನು ನಾವು ಕಾಣ್ಬೋದು. ಸೊ ಅದು ಉತ್ತರ ಭಾರತದಲ್ಲಿ ಇರುವುದಿಲ್ಲ, ನೆನಪಿಟ್ಕೊಳ್ಳಿ, ದಕ್ಷಿಣ ಭಾರತದಲ್ಲಿ ಇರುವಂತದ್ದು. ಯಾಕೆಂತ ಹೇಳಿದ್ರೆ ದಕ್ಷಿಣ ಭಾಗದಲ್ಲಿ ನಮಗೆ ಸಮುದ್ರ ಸಾಗರಗಳು ಸಿಗುವಂತದ್ದು. ಸೊ ಆದ್ರಿಂದ ಆ ಬಂದರುಗಳ ಪ್ಲೇಸ್ ಗಳನ್ನ ಟಿಕ್ ಮಾಡುವಾಗ ನೀವು ಉತ್ತರ ಭಾರತದಲ್ಲಿ ಟಿಕ್ ಮಾಡ್ಲಿಕ್ಕೆ ಇಲ್ಲ, ಮತ್ತೆ ಯಾವುದೇ ಮಧ್ಯ ಭಾಗದಲ್ಲಿ ಟಿಕ್ ಮಾಡ್ಲಿಕ್ಕೆ ಇಲ್ಲ. ಅದು ಯಾವತ್ತು ಬರುವಂತದ್ದು ಬಾರ್ಡರ್ ಅಲ್ಲಿ ಟಿಕ್ ಮಾಡ್ಲಿಕ್ಕೆ ಇರುವಂತದ್ದು. ಅದು ನಿಮಗೆ ಕೇಳ್ತಾರೆ, ಒಂದು ಹೆಚ್ಚಾಗಿ ಒಂದು ಬಂದರು, ಒಂದು ಏರ್ಪೋರ್ಟ್ ಗಳನ್ನ ಕೇಳುವ ಚಾನ್ಸಸ್ ಹೆಚ್ಚಾಗಿರ್ತದೆ. ಅದರಿಂದ ಅದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕಾಗಿದೆ. ಅವುಗಳಲ್ಲಿ ತುಂಬಾ ಬಂದರುಗಳು ಉಂಟು ಭಾರತದಲ್ಲಿ. ಅವುಗಳನ್ನು ಪ್ರಮುಖ, ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಬಂದರು ಅಂತ ಹೇಳಿ 3 ರೀತಿಯಲ್ಲಿ ಡಿವೈಡ್ ಮಾಡಿದ್ದಾರೆ. ಯಾವುದೆಲ್ಲ ಅಂತ ಹೇಳಿದ್ರೆ ಪ್ರಮುಖ, ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಬಂದರುಗಳೆಂದು 3 ರೀತಿಯಲ್ಲಿ ಡಿವೈಡ್ ಮಾಡಲಾಗಿದೆ. ಪ್ರಮುಖ ಬಂದರುಗಳು ದೊಡ್ಡ ಹಡಗುಗಳು ತಂಗುವ ಲಂಗೂರು ಸ್ಥಳ, ಬಂದರು ಕಟ್ಟೆ ಹಾಗೂ ಸರಕುಗಳನ್ನು ತುಂಬುವ ಮತ್ತು ಇಳಿಸುವ ಆಧುನಿಕ ಸೌಲಭ್ಯವನ್ನ ಹೊಂದಿರ್ತದೆ. ಇದು ಯಾವುದು ಅಂತ ಹೇಳಿದ್ರೆ ಪ್ರಮುಖವಾದಂತಹ ಬಂದರು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಅಲ್ಲಿ ದೊಡ್ಡ ಮಟ್ಟಿನ ವಿದೇಶಿ ವ್ಯಾಪಾರ ವ್ಯವಹಾರಗಳಲ್ಲಿ ನಡಿಬೇಕಾದ್ರಿಂದ ಆಧುನಿಕ ಸೌಲಭ್ಯಗಳೆಲ್ಲವನ್ನೂ ಸಹ ಆ ಬಂದರುಗಳು ಒಳಗೊಂಡಿರ್ತದೆ. ಭಾರತದಲ್ಲಿ ಇವಾಗ ಪ್ರಮುಖವಾಗಿ 14 ಪ್ರಮುಖ ಬಂದರುಗಳು ಇರುವಂತದ್ದು. ಅದರಲ್ಲಿ ಪಶ್ಚಿಮ ತೀರ ಮತ್ತು ಪೂರ್ವ ತೀರ ಅಂತ ಹೇಳಿ ಡಿವೈಡ್ ಮಾಡಲಾಗ್ತದೆ. ಅದರಲ್ಲಿ ಪಶ್ಚಿಮ ತೀರದಲ್ಲಿ 6, ಅಂದ್ರೆ ನಮ್ಮ ಕರ್ನಾಟಕ ಇರುವ ಸೈಡ್, ಆಯ್ತಾ? ಸೊ ಅಲ್ಲಿ 6 ಪ್ರಮುಖ ಬಂದರುಗಳಿದ್ರೆ 7 ಪೂರ್ವ ತೀರದಲ್ಲಿ ಇರುವಂತದ್ದು. ಸೊ ಮತ್ತೊಂದು ನಾನು ಒಟ್ಟು 14 ಹೇಳಿದೆ, ಅದರಲ್ಲಿ 6 ಪಶ್ಚಿಮ ಹೇಳಿದೆ, 7 ಪೂರ್ವ ಹೇಳಿದೆ. ಹಾಗಾದ್ರೆ ಒಂದು ಎಲ್ಲಿ ಉಂಟು ಅಂತ ಹೇಳಿದ್ರೆ ಅದು ಭಾರತದ ದ್ವೀಪವಾದಂತ ಅಂಡಮಾನ್ ನಿಕೋಬಾರದಲ್ಲಿ ನಾವು ಆ ಒಂದು ಇನ್ನೊಂದು ಬಂದರನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾದ್ರೆ ನೋಡ್ತಾ ಹೋಗುವ, ಪಶ್ಚಿಮ ತೀರದಲ್ಲಿರುವಂತಹ ಪ್ರಮುಖ ಬಂದರುಗಳು ಯಾವುದು ಅಂತ ಹೇಳಿ ನೋಡು. ಸೊ ಅದನ್ನ ಮ್ಯಾಪ್ ಅಲ್ಲಿ ಸಹ ನೋಡಿಕೊಳ್ಳಿ ಮಕ್ಕಳೇ, ಎಲ್ಲಿ ಅಂತ ಕರೆಕ್ಟ್ ಆಗಿ ನೋಡಿಕೊಳ್ಳಿ. ಎಕ್ಸಾಮ್ ಅಲ್ಲಿ ಕೇಳುವ ಚಾನ್ಸಸ್ ಉಂಟು. ಅಂದ್ರೆ ಮ್ಯಾಪಿಗೆ ಸಂಬಂಧಿಸಿದ ಕ್ವಶನ್ಸ್ ಅಲ್ಲಿ ಅದನ್ನ ಕೇಳ್ಬಹುದು, ಅದಕ್ಕೋಸ್ಕರವಾಗಿ. ಸೊ ಫಸ್ಟ್ ಒನ್ ಕಾಂಡ್ಲಾ.
ಇದು ರಾಜ್ಯ ಯಾವುದು ಅಂತ ಹೇಳಿದ್ರೆ ಗುಜರಾತ್. ನೀವು ಅದೇ ಆರ್ಡರ್ ಅಲ್ಲಿ ಕಲ್ತ್ರೆ ನಿಮಗೆ ಸುಲಭ ಆಗಿ ನೆನಪಾಗ್ತದೆ ಯಾವ್ದಾದ್ಮೇಲೆ ಯಾವ್ದು ಬರ್ತದೆ ಅಂತ ಹೇಳಿ. ಅವಾಗ ಟಿಕ್ ಮಾಡ್ಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಕಾಂಡ್ಲಾ ಬರುವಂತದ್ದು ಗುಜರಾತ್ನ ಕಚ್ಕಾರಿಯ ಶಿರೋಭಾಗದಲ್ಲಿ ಇರುವಂತದ್ದು. ಕಚ್ಕಾರಿ, ಕಾರಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ 8th ಅಲ್ಲಿ ನೀವು ಕಲ್ತಿದ್ದೀರಿ ಭೂಗೋಳ ಪಾಠದಲ್ಲಿ, ಜಲಗೋಳ ಪಾಠದಲ್ಲಿ. ಸೊ ಕಾರಿ ಮಿಡ್ಲಿನ ಪ್ಲೇಸ್, ಅಂದ್ರೆ ಆ ಕಡೆ ಈ ಕಡೆ ಭೂಭಾಗ, ಮಧ್ಯದಲ್ಲಿ ಜಲಭಾಗ ಇರುವಂತದ್ದು ಖಾರಿ ಅಂತ ಹೇಳಿ ಕರೀತಾರೆ. ಅಲ್ಲಿ ಕಚ್ಕಾರಿ ಇರುವಂತದ್ದು ಗುಜರಾತಿನಲ್ಲಿ. ಇದು ಗುಜರಾತ್ನ ಕಚ್ಕಾರಿಯ ಶಿರೋಭಾಗದಲ್ಲಿರುವಂತಹ ಬಂದರೆ ಅದು ಯಾವುದು ಅಂತ ಹೇಳಿದ್ರೆ ಕಾಂಡ್ಲಾ. ಸೊ ಆ ರೀತಿ ಸಹ ಕೇಳ್ಬೋದು, ಗುಜರಾತ್ನ ಕಚ್ಕಾರಿಯ ಶಿರೋಭಾಗದಲ್ಲಿರುವಂತಹ ಬಂದರು ಯಾವುದು ಅಂತ ಹೇಳಿರೋದು ಕಾಂಡ್ಲಾ ಬಂದರಾಗಿರುವಂತದ್ದು. ನೆಕ್ಸ್ಟ್ ಒನ್ ಮುಂಬೈ. ಮುಂಬೈ ಇದು ದೊಡ್ಡ ಪ್ರಮಾಣದ ವಿಶಾಲ ಸ್ಥಳಾವಕಾಶವುಳ್ಳ ಹಾಗೂ ಹಡಗು ತಂಗುವ ಉತ್ತಮ ಸ್ಥಳವುಳ್ಳವಾದಂತಹ ಬಂದರು. ಇದು ಮುಂಬೈ ಇರುವಂತದ್ದು ಯಾವ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅದು ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಇದನ್ನ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ. ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೆಯುವಂತಹ ಬಂದರು ಯಾವುದು ಅಂತ ಹೇಳಿದ್ರೆ ಮುಂಬೈ ಬಂದರು. ಯಾಕೆ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಅದನ್ನ ಕರೀತಾರೆ ಅಂತ ಹೇಳಿದ್ರೆ ಇದು ದೊಡ್ಡ ಪ್ರಮಾಣದ ಬಂದರಾಗಿದೆ, ವಿಶಾಲ ಸ್ಥಳಾವಕಾಶವುಳ್ಳ ಹಾಗೂ ಹಡಗು ತಂಗುವ ಉತ್ತಮ ಸ್ಥಳವನ್ನ ಹೊಂದಿರುವಂತಹ ಬಂದರಾದ್ರಿಂದ ಅಲ್ಲಿ ಹೆಚ್ಚಿನ ವ್ಯಾಪಾರ ವಹಿವಾಟುಗಳು, ವಿದೇಶಿ ವ್ಯಾಪಾರ ವಹಿವಾಟುಗಳು ಈ ಬಂದರಿನ ಮೂಲಕ ನಡೆಯುವ ಕಾರಣದಿಂದ ಮುಂಬೈ ಬಂದರನ್ನು ಏನು ಅಂತ ಕರೀತಾರೆ ಅಂತ ಹೇಳಿದ್ರೆ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ. ಮೂರನೇದು ಯಾವುದು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಬಂದರು. ಭಾರತದ ಹೆಬ್ಬಾಗಿಲು ಅಂಡರ್ಲೈನ್ ಮಾಡಿಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಯ್ತಾ. ಎಕ್ಸಾಮ್ಗೆ ಫಾರ್ ಎಕ್ಸಾಂಪಲ್ ಭಾರತದ ಹೆಬ್ಬಾಗಿಲು ಅಷ್ಟೇ ಕೇಳ್ಬೋದು, ನಿಮಗೆ 9th ಅಲ್ಲಿ ನಾನು ಕೇಳ್ತಾ ಇದ್ದೆ ಆ ರೀತಿಯದ್ದು. ಸೊ ಆದ್ರಿಂದ ಜವಾಹರ್ಲಾಲ್ ನೆಹರು ಬಂದರು ಮೂರನೇದು. ಹಿಂದೆ ಇದನ್ನು ನವಶೇವ ಬಂದರು ಅಂತ ಹೇಳಿ ಕರಿತಾ ಇದ್ರು. ನವಶೇವ ಬಂದರು ಅಂತ ಹೇಳಿ ಕರೆಯಲ್ಪಡುವ ಬಂದರು ಯಾವುದು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಬಂದರು. ಇದು ಮುಂಬೈ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಎಲಿಫೆಂಟಾ ಗುಹೆಗಳಿಗೆ ಸಮೀಪದಲ್ಲಿ, ಇದು ಸಹ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿರುವಂತದ್ದೇ ಬಂದರಾಗಿದೆ. ಅಂದ್ರೆ ಹೆಚ್ಚಿನ ವ್ಯಾಪಾರ ವ್ಯವಹಾರಗಳು ಇಲ್ಲಿ ನಡೀತದೆ. ಇದನ್ನು ನವಶೇವ ಬಂದರು ಅಂತ ಹೇಳಿ ಕರೀತಾರೆ. ಮುಂಬೈ ಬಂದರಿನ ಯಾತಕ್ಕೋಸ್ಕರ ಈ ಬಂದರನ್ನ ನಿರ್ಮಿಸಲಾಯಿತು, ಕಾರಣ ಏನು ಅಂತ ಹೇಳಿದ್ರೆ ಅದು ಕೇಳ್ಬೋದು ಮಕ್ಕಳೇ. ಜವಾಹರ್ಲಾಲ್ ನೆಹರು ಬಂದರನ್ನು ಮುಂಬೈ ಸಮೀಪದಲ್ಲಿ ನಿರ್ಮಿಸಲು ಕಾರಣವಾದ ಅಂಶ ಯಾವುದು ಅಂತ ಹೇಳಿ 4 ಆಪ್ಷನ್ ಕೊಡ್ಬೋದು. ಸೊ ಕಾರಣ ಏನು ಅಂತ ಹೇಳಿದ್ರೆ ಮುಂಬೈ ಬಂದರು ಪ್ರಮುಖವಾದಂತಹ ಬಂದರು, ಹೌದಾ. ಮುಂಬೈ ಬಂದರಿನ ಒತ್ತಡವನ್ನ ಕುಗ್ಗಿಸ್ಲಿಕ್ಕೆ, ಅಲ್ಲಿಗೆ ಹೆಚ್ಚಿನ ಒತ್ತಡ ಅಂದ್ರೆ ಎಲ್ಲ ರೀತಿಯ ಫೆಸಿಲಿಟಿಗಳು ಇರುವ ಕಾರಣ ಅಲ್ಲಿಯ ವ್ಯಾಪಾರ ವಹಿವಾಟಿಗೆ ತುಂಬಾ ಒತ್ತಡಗಳಿರ್ತದೆ. ಸೊ ಆ ಕಾರಣದಿಂದ ಮುಂಬೈ ಬಂದರಿನ ಒತ್ತಡವನ್ನ ಕುಗ್ಗಿಸ್ಲಿಕ್ಕೋಸ್ಕರ ನವಶೇವ ಬಂದರು ಅಥವಾ ಜವಾಹರ್ಲಾಲ್ ನೆಹರು ಬಂದರನ್ನ ನಿರ್ಮಿಸಲಾಯಿತು. ಇಂಪಾರ್ಟೆಂಟ್, ಯಾಕೆ ಅಂತ ಸಹ ನೋಟ್ ಮಾಡಿಕೊಳ್ಳಿ. ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಕುಗ್ಗಿಸಲು ಈ ಜವಾಹರ್ಲಾಲ್ ನೆಹರು ಬಂದರನ್ನ ನಿರ್ಮಿಸಲಾಯಿತು. ನೆಕ್ಸ್ಟ್ 4ನೇದು ಯಾವುದು ಅಂತ ಹೇಳಿದ್ರೆ ಮರ್ಮಾಗೋವಾ. ಸೊ ನಿಮಗೆ ಗೊತ್ತಾಗ್ತದೆ ಎಲ್ಲಿ ಬರ್ತದೆ ಅಂತ ಹೇಳಿ. ಮರ್ಮಾಗೋವಾ ಅಂತ ಹೇಳಿದ್ರೆ ಇದು ಗೋವಾ ರಾಜ್ಯಕ್ಕೆ ಸಂಬಂಧಿಸಿರುವಂತದ್ದು. ಇದು ಗೋವಾ ರಾಜ್ಯದ ಜುವಾರಿ ನದಿಯ ಅಳಿವೆಯ ಅಂಚಿನಲ್ಲಿರುವಂತದ್ದು. ಸೊ ಕ್ವಶನ್ ಹೇಗೆ ಬರ್ಬೋದು ಅಂತ ಹೇಳಿದ್ರೆ ಜುವಾರಿ ನದಿಯ ಅಳಿವೆಯ ಅಂಚಿನಲ್ಲಿರುವ ಬಂದರಿನ ಹೆಸರೇನು? ಜುವಾರಿ ನದಿ ಬರುವಂತದ್ದು ಗೋವಾದಲ್ಲಿ. ಗೋವಾ ಅಂತ ಹೇಳಿದ್ರೆ ಅಲ್ಲಿ ಬಂದರು ಬರುವಂತದ್ದು ಒಂದೇ, ಯಾವುದು? ಮರ್ಮ ಗೋವಾ ಬಂದರು. ಆ ರೀತಿಯಲ್ಲಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಬಂದರು. ಸೊ ಅದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ. ನೀವು 9th ಅಲ್ಲಿ ಅದರ ಬಗ್ಗೆ ತಿಳ್ಕೊಂಡಿದ್ದೀರಿ. ನವಮಂಗಳೂರು 5ನೇದ್ದು ನವಮಂಗಳೂರು. ಇದನ್ನು ಕರ್ನಾಟಕದ ಹೆಬ್ಬಾಗಿಲೆಂದು ಕರೆಯಲಾಗಿದೆ. ಯಾಕೆ? ಅದು ಭಾರತದ ಹೆಬ್ಬಾಗಿಲು. ಇದು ಕರ್ನಾಟಕದ ಹೆಬ್ಬಾಗಿಲು ಯಾಕೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಪ್ರಮುಖವಾದಂತಹ ಬಂದರು, ಕರ್ನಾಟಕಕ್ಕೆ ಸಂಬಂಧಿಸಿದ ಹೆಚ್ಚಿನ ವ್ಯಾಪಾರ ವಹಿವಾಟುಗಳು ಈ ಬಂದರಿನಲ್ಲೇ ನಡೆಯುವ ಕಾರಣ ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಕೊಚ್ಚಿ ಬರುವಂತದ್ದು ಕರ್ನಾಟಕ ಆದ್ಮೇಲೆ ಕೆಳಗೆ ಅಂತ ಹೇಳಿದ್ರೆ ಬರುವಂತಹ ರಾಜ್ಯ ಕೇರಳ ತೀರದಲ್ಲಿದೆ. ಇದನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲಾಗಿದೆ ಕೊಚ್ಚಿಯನ್ನು. ಪ್ರತಿಯೊಂದರದ್ದು ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಕಾಂಡ್ಲಾ ಕಚ್ಕಾರಿಯ ಶಿರೋಭಾಗ, ಮುಂಬೈ ಏನು ಭಾರತದ ಹೆಬ್ಬಾಗಿಲು, ಜವಾಹರ್ಲಾಲ್ ನೆಹರು ಬಂದರದಲ್ಲಿ ಮೊದಲಿನ ಹೆಸರು ನವಶೇವ ಬಂದರು. ಯಾಕೆ? ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ. ಆಮೇಲೆ ಮರ್ಮಾಗೋವಾ ಜುವಾರಿ ನದಿಯ ಅಂಚಿನಲ್ಲಿರುವಂತದ್ದು.
ನವಮಂಗಳೂರು ಹೆಸರು ಕರ್ನಾಟಕದ ಹೆಬ್ಬಾಗಿಲು. ನೆಕ್ಸ್ಟ್ ಬರುವಂತದ್ದು ಕೊಚ್ಚಿ, ಕೇರಳದಲ್ಲಿ ಇರುವಂತದ್ದು. ಇದನ್ನ ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳಿ ಕರೀತಾರೆ. ಯಾಕೆ? ಎಲ್ಲವೂ ಅರಬ್ಬಿ ಸಮುದ್ರದಲ್ಲಿ ಇರುವಂತದ್ದು, ಆದ್ರೆ ಕೊಚ್ಚಿಗೆ ಸ್ಪೆಷಲ್ ಆಗಿ ಯಾಕೆ ಹೆಸರು ಬಂತು ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳಿದ್ರೆ ಕಾರಣ ಉಂಟು ಮಕ್ಕಳೇ. ಸಾಂಬಾರು ಪದಾರ್ಥಗಳ ವ್ಯಾಪಾರಕ್ಕೆ ಅಗತ್ಯವಾದಂತಹ ಬಂದರು ಯಾವುದು ಅಂತ ಹೇಳಿದ್ರೆ ಅದು ಕೊಚ್ಚಿ ಬಂದರು. ಸೊ ನೋಟ್ ಮಾಡಿಕೊಳ್ಳಿ, ಅದು ಜನರಲ್ ಆಗಿರುವಂತದ್ದು, ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದ ವಿಷಯ, ಬರ್ಕೊಳ್ಳಿ. ಸಾಂಬಾರು ಪದಾರ್ಥಗಳ ವ್ಯಾಪಾರಕ್ಕೆ ಅಗತ್ಯವಾದ ಬಂದರು ಯಾವುದು? ಅದು ಕೊಚ್ಚಿ ಬಂದರು. ಸೊ ಇಲ್ಲಿಗೆ 6 ಪ್ರಮುಖ ಪಶ್ಚಿಮ ತೀರದ ಬಂದರುಗಳು ಆಯಿತು. ಸೊ ನೋಡಿ, ಒಮ್ಮೆ ಹೇಳ್ತೇನೆ ನಾನು, ಬೇಕಿದ್ರೆ ಇನ್ನೊಮ್ಮೆ. ನೋಡಿ, ಇಲ್ಲಿ ಬರುವಂತದ್ದು ಕಾಂಡ್ಲಾ, ಮುಂಬೈ, ಇದು ಜವಾಹರ್ಲಾಲ್ ನೆಹರು ಬಂದರು, ಅಂದ್ರೆ ಇಂಗ್ಲಿಷ್ ಅಲ್ಲಿ ಪೋರ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮರ್ಮಾಗೋವಾ, ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು. ನೆಕ್ಸ್ಟ್ ಕೊಚ್ಚಿ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಪೂರ್ವ ತೀರದ ಬಂದರುಗಳು. ಪೂರ್ವ ತೀರದ ಪ್ರಮುಖ ಬಂದರುಗಳನ್ನ ನೋಡುವ. ಪಶ್ಚಿಮ ತೀರದ 6 ಬಂದರುಗಳನ್ನು ನೋಡಿ ಆಯ್ತು. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಪೂರ್ವ ತೀರಕ್ಕೆ ಸಂಬಂಧಿಸಿರುವಂತದ್ದು. ಅದರಲ್ಲಿ ಫಸ್ಟ್ ಒನ್ ತೂತುಕುಡಿ ಅಂತ ಸಹ ಕರೀತಾರೆ. ಇದರಲ್ಲಿ ತೂತುಕುಡಿ ಅಂತ ಹೇಳಿ ಇರುವಂತದ್ದು. ಸೊ ನೀವು ಹಾಗೆ ನೆನಪಿಟ್ಟುಕೊಳ್ಳಿ, ತೂತುಕುಡಿ. ಸೊ ಇದು ತಮಿಳುನಾಡಿನ ಕರಾವಳಿ ಆಗ್ನೇಯ ಭಾಗದಲ್ಲಿ ಇರುವಂತಹ ಒಂದು ಬಂದರಾಗಿದೆ, ಅದು ತೂತುಕುಡಿ. ನೆಕ್ಸ್ಟ್ ಬರುವಂತದ್ದು ಚೆನ್ನೈ, ಇದು ಸಹ ತಮಿಳುನಾಡಿನಲ್ಲೇ ಬರ್ತದೆ. ಸೊ ಚೆನ್ನೈ ನಿಮಗೆ ಗೊತ್ತುಂಟು, ಮಂಗಳೂರು, ಬೆಂಗಳೂರು, ಚೆನ್ನೈ ನೇರವಾಗಿ ಇರುವಂತದ್ದು. ಸೊ ಇದು ತಮಿಳುನಾಡಲ್ಲಿ ಬರುವಂತದ್ದು. ತಮಿಳುನಾಡಿನಲ್ಲಿರುವ ಅತಿ ಹಳೆಯ ಬಂದರು ಯಾವುದು ಅಂತ ಹೇಳಿದ್ರೆ ಅದು ಚೆನ್ನೈ ಬಂದರು. ತಮಿಳುನಾಡಿನ ಅತಿ ಹಳೆಯ ಬಂದರು, ಅಂದ್ರೆ ಮೊದಲದಕ್ಕೆ ಮದ್ರಾಸ್ ಅಂತ ಹೇಳಿ ಕರೀತಾ ಇದ್ರು, ಈಗ ಅದನ್ನ ಚೆನ್ನೈ ಅಂತ ಹೇಳಿ ಕರೆಯಲಾಗಿದೆ. ಇದೊಂದು ಕೃತಕ ರೇವುಳ್ಳ ಅಂತದ್ದು, ಇದು ಕೃತಕ ರೇವುಳ್ಳ ಬಂದರು ಆಗಿರುವಂತದ್ದು. ನೆಕ್ಸ್ಟ್ ಬರುವಂತದ್ದು ಎನ್ನೂರು. ಚೆನ್ನೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಈ ಎನ್ನೂರ್ ಬಂದರನ್ನ ನಿರ್ಮಿಸಲಾಗಿದೆ. ಹೇಗೆ ಜವಾಹರ್ಲಾಲ್ ನೆಹರು ಬಂದರನ್ನು ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡ್ಲಿಕ್ಕೆ ನಿರ್ಮಿಸಲಾಗಿತ್ತು, ಅದೇ ರೀತಿಯಲ್ಲಿ ಚೆನ್ನೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಎನ್ನೂರ್ ಬಂದರನ್ನ ನಿರ್ಮಿಸಲಾಗಿದೆ. ಇದು ಚೆನ್ನೈ ಬಂದರಿನ ಉತ್ತರ ಭಾಗದಲ್ಲಿ ಇರುವಂತ, ಅಂದ್ರೆ ಅದು ಹತ್ರ ಎನ್ನೂರ್ ಮತ್ತು ಚೆನ್ನೈ ಹತ್ರನೇ ನಿಮಗೆ ಗುರುತಿಸ್ಲಿಕ್ಕೆ ಸಿಗುವಂತದ್ದು. ಆದ್ರಿಂದ ತಮಿಳುನಾಡಲ್ಲಿ ಅಲ್ಲಿ ಹಾಗಾದ್ರೆ ಎಷ್ಟು ಬಂದರನ್ನು ನಾವು ನೋಡ್ಲಿಕ್ಕೆ ಆಗ್ತದೆ ಅಂತ ನೀವು ಲೆಕ್ಕ ಮಾಡಿಕೊಳ್ಳಿ. ತೂತುಕುಡಿ, ಚೆನ್ನೈ ಮತ್ತು ಎನ್ನೂರು, ಆಯ್ತಾ? 3 ಪ್ರಮುಖವಾದಂತಹ ಬಂದರುಗಳನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ವಿಶಾಖಪಟ್ಟಣಂ. ಅದನ್ನ ನಿಮಗೆ ಹೀಗೆ ಕೇಳ್ಬೋದು, ಈ ಕೆಳಗಿನವುಗಳಲ್ಲಿ ತಮಿಳುನಾಡಿನಲ್ಲಿ ಕಂಡು ಬರುವಂತಹ ಬಂದರುಗಳು ಯಾವುದು ಅಂತ ಹೇಳಿ ಕೇಳುವ ಚಾನ್ಸಸ್ ಉಂಟು. ಸೊ ಅದರಲ್ಲಿ ತೂತುಕುಡಿ, ಚೆನ್ನೈ ಮತ್ತು ಎನ್ನೂರು, ಆಯ್ತಾ? ನೆಕ್ಸ್ಟ್ ಬರುವಂತದ್ದು ವಿಶಾಖಪಟ್ಟಣ ಬರುವಂತದ್ದು ಯಾವ ರಾಜ್ಯ ಅಂತ ಹೇಳಿರೋದು ಆಂಧ್ರ ಪ್ರದೇಶದ ಕರಾವಳಿ ಭಾಗ ಆಗಿರ್ತದೆ. ಇದೊಂದು ಭೂಭಾಗದಿಂದ ಸುತ್ತುವರಿದ ಆಳವಾದ ಮತ್ತು ಸುರಕ್ಷಿತವಾದಂತಹ ಬಂದರು. ಇದರ ಸ್ಪೆಷಾಲಿಟಿ, ವಿಶಾಖಪಟ್ಟಣ ಬಂದರಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಭೂಭಾಗದಿಂದ ಸುತ್ತುವರಿದ ಆಳವಾದ ಮತ್ತು ಬಹಳ ಸುರಕ್ಷಿತವಾದ ಸೇಫ್ ಆದಂತಹ ಒಂದು ಬಂದರು ಇದಾಗಿರ್ತದೆ. ನೆಕ್ಸ್ಟ್ ಬರುವಂತದ್ದು ಪಾರದೀಪ್. ಇದು ಒಡಿಸ್ಸಾ ಮಹಾನದಿ, ಅಂದ್ರೆ ಇಲ್ಲಿ ಬರ್ತದೆ ನೋಡಿ, ಇಲ್ಲಿ ಬರ್ತದೆ ಪಾರದೀಪ್. ಇದು ಒಡಿಸ್ಸಾದ ಮಹಾನದಿ ಮುಖ ಭಾಗದಲ್ಲಿರುವ ಒಂದು ಬಂದರಾಗಿದೆ. ಸೊ ಒಡಿಸ್ಸಾದಲ್ಲಿ ಬರುವಂತದ್ದು ಮಹಾನದಿಯ ಮುಖ ಭಾಗದಲ್ಲಿರುವಂತಹ ಒಂದು ಬಂದರು ಇದಾಗಿದೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಹಾಳ್ಡಿಯ. ಇದು ಹೂಗ್ಲಿ ಮತ್ತು ಹಾಳ್ಳಿ ನದಿಗಳ ಸಂಗಮ ಸ್ಥಳದಲ್ಲಿ ನೆಲೆಸಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ಬರುವಂತಹ ಒಂದು ನದಿ ಆಗಿರ್ತದೆ. ಇದು ಹೂಗ್ಲಿ ಮತ್ತು ಹಾಳ್ಳಿ, ನೆನಪಿಟ್ಕೊಳ್ಳಿ, ಹೂಗ್ಲಿ ಮತ್ತು ಹಾಳ್ಳಿ ನದಿಗಳ ಸಂಗಮ ಸ್ಥಳದಲ್ಲಿ ನೆಲೆಸಿರುವಂತಹ ಒಂದು ಬಂದರಾಗಿದೆ. ಕೋಲ್ಕತ್ತಾ ಬಂದರಿಗೆ ಪ್ರವೇಶಿಸಲಾಗದ ದೊಡ್ಡ ಪ್ರಮಾಣದ ಹಡಗುಗಳು ಈ ಬಂದರಿಗೆ ಪ್ರವೇಶಿಸ್ತದೆ. ಸೊ ಅದನ್ನ ನೆನಪಿಟ್ಟುಕೊಳ್ಳಿ.
ನೆಕ್ಸ್ಟ್ ಬರುವಂತದ್ದು ಕೋಲ್ಕತ್ತಾ ಬಂದರು. ಕೋಲ್ಕತ್ತಾ ಬಂದರಿಗೆ ದೊಡ್ಡ ಪ್ರಮಾಣದ ಹಡಗುಗಳು ನುಗ್ಲಿಕ್ಕೆ ಆಗುದಿಲ್ಲ. ಸೊ ಅಂತ ದೊಡ್ಡ ಪ್ರಮಾಣದ ಹಡಗುಗಳು ಎಲ್ಲಿ ಬಂದು ನೆಲೆಸ್ತದೆ ಅಂತ ಹೇಳಿದ್ರೆ ಹಾಲ್ಡಿಯ ಬಂದರಿನಲ್ಲಿ ನೆಲೆಸ್ತದೆ. ಅಲ್ಲಿ ಬರುವಂತದ್ದು 2 ನದಿಗಳ ಸಂಗಮ ಸ್ಥಳ. ಅದು ಯಾವುದು ಅಂತ ಹೇಳಿದ್ರೆ ಹೂಗ್ಲಿ ಮತ್ತು ಹಾಲ್ಡಿ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಕೋಲ್ಕತ್ತಾ ಬಂದರು. ಕೋಲ್ಕತ್ತಾ ಬಂದರು ಇದು ಹೂಗ್ಲಿ ನದಿಯ ಎಡದಂಡೆಯಲ್ಲಿದ್ದು ಭಾರತದ ನದಿ ದಂಡೆಯ ಬಂದರಾಗಿದೆ. ಸೊ ಭಾರತದ ನದಿ ದಂಡೆಯ ಬಂದರು ಯಾವುದು ಅಂತ ಹೇಳಿದ್ರೆ ಅದು ಕೋಲ್ಕತ್ತಾ ಬಂದರು. ಸೊ ಆದ್ರಿಂದಾಗಿ ಅಲ್ಲಿಗೆ ದೊಡ್ಡ ಪ್ರಮಾಣದ ಹಡಗುಗಳು ಬಂದು ನೆಲೆಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಕೋಲ್ಕತ್ತಾಕ್ಕೆ ಬರಬೇಕಾದ ದೊಡ್ಡ ಹಡಗುಗಳು ಹಾಲ್ಡಿಯ ಬಂದರಿಗೆ ಬಂದು ನೆಲೆಸುವಂತದ್ದು. ಭಾರತದ ನದಿ ದಂಡೆಯ ಬಂದರು ಯಾವುದು ಅಂತ ಹೇಳಿದ್ರೆ ಅದು ಕೋಲ್ಕತ್ತಾ ಬಂದರು. ಭಾರತದ ಎರಡನೇ ದೊಡ್ಡ ಬಂದರು ಯಾವುದು ಅಂತ ಹೇಳಿದ್ರೆ ಅದು ಕೋಲ್ಕತ್ತಾ ಬಂದರು. ಸಮುದ್ರಯಾನಕ್ಕೆ ನಡೆಯುವ ವ್ಯಾಪಾರ ಕಾರ್ಯನಿರ್ವಹಿಸುವ ಆಗ್ನೇಯ ಏಷ್ಯಾದ ದೊಡ್ಡ ಬಂದರಾಗಿದೆ. ಸೊ ಅದನ್ನು ಕರೆಕ್ಟ್ ಆಗಿ ನೋಟ್ ಮಾಡಿಕೊಳ್ಳಿ, ಹೇಳ್ತೇನೆ. ಸಮುದ್ರಯಾನದಲ್ಲಿ ನಡೆಯುವ ವ್ಯಾಪಾರ ಕಾರ್ಯನಿರ್ವಹಿಸುವ ಆಗ್ನೇಯ ಏಷ್ಯಾದ ದೊಡ್ಡ ಬಂದರು. ಹೂಗ್ಲಿ ನದಿಯಿಂದ ಆಗಾಗ್ಗೆ ಹೂಳು ತುಂಬಿಕೊಳ್ಳುವುದರಿಂದ ಹಡಗು ಸಂಚಾರಕ್ಕೆ ತೊಂದರೆ ಆಗುವುದು. ಹೀಗಾಗಿ ಹೂಳು ತೆಗೆಯುವ ಕಾರ್ಯವು ಇಲ್ಲಿ ಅವಶ್ಯಕವಾಗಿದೆ, ಯಾಕೆಂದ್ರೆ ಇದು ನದಿಯಲ್ಲಿರುವಂತಹ ಒಂದು ಬಂದರಾಗಿರುವ ಕಾರಣ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತಹ ಒಂದು ಬಂದರು. ಅಂದ್ರೆ ಯಾವುದು ಅಂತ ಹೇಳಿದ್ರೆ ಭಾರತದ ದ್ವೀಪದಲ್ಲಿರುವಂತಹ ಬಂದರು, ಅದು ಪೋರ್ಟ್ ಬ್ಲೇರ್. ಇದು ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದಾದಂತಹ ಅಂಡಮಾನ್ ನಿಕೋಬಾರ್ಗಳಲ್ಲಿ ಇರುವಂತಹ ಒಂದು ಬಂದರು. ಭಾರತದ ದ್ವೀಪದಲ್ಲಿರುವಂತಹ ಬಂದರು ಯಾವುದು ಅಂತ ಹೇಳಿದ್ರೆ ಪೋರ್ಟ್ ಬ್ಲೇರ್ ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಬರುವಂತದ್ದು. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ನೆಕ್ಸ್ಟ್ ನ ಸಾರಿಗೆ ವಿಧ, 3ನೇ ಸಾರಿಗೆ ವಿಧ ಅದು ಯಾವುದು ಅಂತ ಹೇಳಿದ್ರೆ ವಾಯು ಸಾರಿಗೆ. ಕಾಸ್ಟ್ಲಿಯೆಸ್ಟ್ ಆದಂತಹ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅಂತ ಸಹ ನಾವು ಅದನ್ನ ಹೇಳ್ಬೋದಾಗಿದೆ. ಮತ್ತೆ ಅತ್ಯಂತ ಸ್ಪೀಡ್ ಆದಂತದ್ದು, ಬಹಳಷ್ಟು ವೇಗವಾಗಿ ಇರುವಂತಹ ಒಂದು ಸಾರಿಗೆ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಅದು ವಾಯು ಸಾರಿಗೆ ಆಗಿರ್ತದೆ. ಇದು ಅತ್ಯಂತ ವೇಗಯುತ ಸಾರಿಗೆಯ ಮಾಧ್ಯಮ ಆಗಿದೆ. ಪ್ರಯಾಣಿಕರು ಮತ್ತು ಟಪಾಲು ಸಾರಿಗೆ ಅಂದ್ರೆ ಪೋಸ್ಟ್ಗೆ ಸಂಬಂಧಿಸಿ, ಟಪಾಲು ಅಂತ ಹೇಳಿದ್ರೆ ಅಂಚೆಗೆ ಸಂಬಂಧಿಸಿರುವಂತದ್ದು, ಪೋಸ್ಟ್ಗೆ ಸಂಬಂಧಿಸಿರುವಂತದ್ದು, ಪಾರ್ಸೆಲ್ಗಳಿಗೆ ಸಂಬಂಧಿಸಿರುವಂತದ್ದು. ಪ್ರಯಾಣಿಕರು ಮತ್ತು ಟಪಾಲ್ಗಳನ್ನ ಸಾಗಿಸ್ಲಿಕ್ಕೆ ಬಹಳ ಸಮರ್ಪಕವಾದಂತಹ ಒಂದು ಸಾರಿಗೆ ಸೌಲಭ್ಯ ಯಾವುದು ಅಂತ ಹೇಳಿದ್ರೆ ಅದು ವಾಯು ಸಾರಿಗೆ ಆಗಿರ್ತದೆ. ಇದರಲ್ಲಿ ಈ ವಾಯು ಸಾರಿಗೆಯನ್ನು ಎಲ್ಲೆಲ್ಲಿ ಬಳಸಲಾಗ್ತದೆ ಅಂತ ಹೇಳಿದ್ರೆ ಸೊ ಅದು ಸಮರಕ್ಕೆ, ಯುದ್ಧಕ್ಕೆ ಸಂಬಂಧಿಸಿ ಸಹ ವಾಯು ಸಾರಿಗೆಯನ್ನ ಬಳಸಲಾಗ್ತದೆ. ಅಥವಾ ಎಲ್ಲೋ ಒಂದು ಕಡೆ ನೈಸರ್ಗಿಕ ವಿಕೋಪ ಸಂಬಂಧಿಸಿದಂತಹ ಸಂದರ್ಭದಲ್ಲಿ ಪ್ರವಾಹ ಇರ್ಬೋದು, ಭೂಕಂಪ ಇರ್ಬೋದು, ಆ ರೀತಿಯಲ್ಲಿ ಏನಾದ್ರೂ ಗುಡ್ಡ ಕುಸಿತ ಆಗಿರುವಂತದ್ದು, ಸೊ ಆ ರೀತಿಯಲ್ಲಿ ಏನಾದ್ರೂ ನೈಸರ್ಗಿಕ ವಿಕೋಪಗಳು ವಿಕೋಪಗಳು ಎಲ್ಲಿಯಾದ್ರೂ ಆದ್ರೆ ಅಂತಹ ಸಂದರ್ಭದಲ್ಲಿ ಸಹ ವಾಯು ಸಾರಿಗೆ ನಮಗೆ ಬಹಳಷ್ಟು ಉಪಯುಕ್ತಕಾರಿ ಆಗಿರ್ತದೆ. ಭಾರತವು ವಿಶಾಲವಾದಂತಹ ದೇಶವಾಗಿದ್ದು ವಾಯು ಸಾರಿಗೆ ಅಭಿವೃದ್ಧಿಗೆ ಅಗತ್ಯವಾದಂತಹ ಪೂರಕ ಅಂಶಗಳನ್ನು ಸಹ ಭಾರತ ಒಳಗೊಂಡಿದೆ. ಇಂದು ಭಾರತದಲ್ಲಿ ಪ್ರಮುಖವಾಗಿ 2 ವಾಯು ಸಂಚಾರ ಸಂಸ್ಥೆಗಳಿದೆ, 2 ರೀತಿಯ ವಾಯು ಸಂಚಾರ ಸಂಸ್ಥೆಗಳಿದೆ. ಅದು ನೆನಪಿಟ್ಟುಕೊಳ್ಳಿ ಯಾವುದೆಲ್ಲ ಅಂತ ಹೇಳಿ. ಸೊ ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಏರ್ ಇಂಡಿಯಾ ನ್ಯಾಷನಲ್, ಇನ್ನೊಂದು ಇಂಡಿಯನ್ ಏರ್ಲೈನ್ಸ್. 2 ಸಂಸ್ಥೆಗಳ ಹೆಸರು ಏರ್ ಇಂಡಿಯಾ ನ್ಯಾಷನಲ್, ಇನ್ನೊಂದು ಇಂಡಿಯನ್ ಏರ್ಲೈನ್ಸ್. ಸೊ ಏರ್ ಇಂಡಿಯಾ ನ್ಯಾಷನಲ್ ಅಂತ ಹೇಳಿದ್ರೆ ಯಾವುದಕ್ಕೆ ಸಂಬಂಧಿಸಿರುವಂತದ್ದು ಅಂತ ಹೇಳಿದ್ರೆ ಇದು ಭಾರತ ಮತ್ತು ಪ್ರಪಂಚದ ಅನೇಕ ದೇಶಗಳೊಂದಿಗೆ ವಾಯು ಸಂಚಾರ ಸೌಲಭ್ಯವನ್ನ ಕಲ್ಪಿಸ್ತದೆ. ಏರ್ ಇಂಡಿಯಾ ನ್ಯಾಷನಲ್ ಏನು ಅಂತ ಹೇಳಿದ್ರೆ ನಮಗೆ ಬೇರೆ ದೇಶಕ್ಕೆ ಸಹ ಹೋಗ್ಲಿಕ್ಕೆ ಆಗ್ತದೆ. ವಿದೇಶಿ ಸಂಚಾರ ಮತ್ತು ಭಾರತ ಮತ್ತು ಪ್ರಪಂಚದ ಅನೇಕ ದೇಶಗಳೊಂದಿಗೆ ವಾಯು ಸಂಚಾರ ಸೌಲಭ್ಯವನ್ನ ಹೊಂದಿರುವಂತಹ ಭಾರತದ ವಾಯು ಸಂಚಾರ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅದು ಏರ್ ಇಂಡಿಯಾ ನ್ಯಾಷನಲ್. ಆ ರೀತಿಯಲ್ಲಿ ನೆನಪಿಟ್ಟುಕೊಳ್ಬೇಕಾಗ್ತದೆ. ನೆಕ್ಸ್ಟ್ ನೀವು ಫೈನಲಿಗೂ ಹಾಗೆ ಕೇಳ್ತಾರೆ ಟ್ವಿಸ್ಟ್ ಆಗಿ. ನೆಕ್ಸ್ಟ್ ಒನ್ ಇಂಡಿಯನ್ ಏರ್ಲೈನ್ಸ್. ಇಂಡಿಯನ್ ಏರ್ಲೈನ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದು ದೇಶದೊಳಗೆ ವಾಯು ಸಂಚಾರ ಕಲ್ಪಿಸುವುದರ ಜೊತೆಗೆ ನೆರೆಹೊರೆ
ದೇಶಗಳಿಗೂ ಸಂಪರ್ಕವನ್ನ ಕಲ್ಪಿಸ, ಅದು ಪ್ರಪಂಚಕ್ಕೆ, ಇದು ನೆರೆಹೊರೆ ಮತ್ತು ಭಾರತಕ್ಕೆ. ಆಯ್ತಾ? ಸೊ ಡಿಫ್ರೆನ್ಸ್ ಉಂಟು, ನೆನಪಿಟ್ಟುಕೊಳ್ಳಿ. ಅದೇ ರೀತಿಯಲ್ಲಿ ಇದು ದೇಶದೊಳಗೆ ವಾಯು ಸಂಚಾರ ಕಲ್ಪಿಸ್ತದೆ, ಅದರ ಜೊತೆಗೆ ನೆರೆಹೊರೆ ದೇಶಗಳಿಗೆ ಸಹ ಸಂಪರ್ಕವನ್ನ ಕಲ್ಪಿಸುವಂತ ಒಂದು ಸಾರಿಗೆಯ ವ್ಯವಸ್ಥೆ ಆಗಿದೆ. ಇತ್ತೀಚಿನವರೆಗೂ ಭಾರತದ ವಾಯು ಸಾರಿಗೆ ಸಾರ್ವಜನಿಕ ವಲಯಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅಂದ್ರೆ ಸಾರ್ವಜನಿಕ ವಲಯ, ಸೊ ಅದು ನಿಮಗೆ ಗೊತ್ತುಂಟು ಸಾರ್ವಜನಿಕ ವಲಯ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಸೊ ಸಾರ್ವಜನಿಕ ವಲಯಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಈಗ ನಿಯಮಿತ ಪರವಾನಗಿ ಪಡೆದ ಖಾಸಗಿ ಸಂಸ್ಥೆಗಳು ವಾಯು ಸಂಚಾರ ಸೇವೆಯನ್ನ ನೀಡ್ತಾ ಉಂಟು. ಅಂದ್ರೆ ಖಾಸಗಿ ಸಂಸ್ಥೆಗಳು ಸಹ ಕೇವಲ ಸಾರ್ವಜನಿಕ ವಲಯ ಮಾತ್ರ ಅಲ್ಲ, ಸೊ ಅದರ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಖಾಸಗಿ ಕಂಪನಿಯವರು ಅಥವಾ ಖಾಸಗಿ ವಲಯವು ಸಹ ಇದರಲ್ಲಿ ಪಾಲ್ಗೊಳ್ತಾ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಆಗಿ, ಸೊ ಖಾಸಗಿ ಸಂಸ್ಥೆಗಳು ವಾಯು ಸಂಚಾರಕ್ಕೆ ಸಂಬಂಧಿಸಿ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ ಜೆಟ್ ಏರ್ವೇಸ್, ಸಹಾರಾ, ಪ್ಯಾರಾಮೌಂಟ್, ಜೆಟ್ ಏರ್ವೇಸ್, ಸಹಾರಾ, ಪ್ಯಾರಾಮೌಂಟ್ ವಾಯುಯಾನ ಸಂಸ್ಥೆಗಳು, ಇದೆಲ್ಲವೂ ಸಹ ಖಾಸಗಿ ವಲಯದಲ್ಲಿ ಬರುವಂತಹ ಸಂಸ್ಥೆಗಳಾಗಿದೆ. ಸೊ ಭಾರತದಲ್ಲಿ ಒಟ್ಟು ಎಷ್ಟು ಏರ್ಪೋರ್ಟ್ಗಳಿದೆ ಅದರ ಬಗ್ಗೆ ನೋಡ್ತಾ ಹೋಗುವ. ಭಾರತದಲ್ಲಿ 141 ವಿಮಾನ ನಿಲ್ದಾಣಗಳಿವೆ. ಭಾರತದಲ್ಲಿ 141. ಸೊ ಅದಕ್ಕೆ ಹೆಚ್ಚಾಗ್ಬೋದು ಮಕ್ಳು, ಯಾಕೆಂತ ಹೇಳಿದ್ರೆ ಕೆಲವೆಲ್ಲ ಕಾಮಗಾರಿ ಆಗ್ತಾ ಇದೆ ಕೆಲವು ಪ್ಲೇಸ್ ಗಳಲ್ಲೆಲ್ಲ. ಸೊ ಅದರಿಂದ ಅದು ಹೆಚ್ಚಾಗಿರ್ತದೆ. ಸೊ ಅದನ್ನ ಕರೆಕ್ಟ್ ಆಗಿ ನೋಟ್ ಮಾಡಿಕೊಳ್ಳಿ. ಅವುಗಳಲ್ಲಿ 28 ಅಂತಾರಾಷ್ಟ್ರೀಯ, 88 ದೇಶೀಯ ಮತ್ತೆ 25 ವಾಯುಪಡೆಗೆ ಸಂಬಂಧಿಸಿರುವಂತದ್ದು. ಆಯ್ತಾ? 28 ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮತ್ತೆ 88 ನ್ಯಾಷನಲ್ ಏರ್ಪೋರ್ಟ್, ನೆಕ್ಸ್ಟ್ 25 ಏರ್ಫೋರ್ಸ್ ಗೆ ಸಂಬಂಧಿಸಿರುವಂತದ್ದು, ಅಂದ್ರೆ ವಾಯುಪಡೆಗೆ ಸಂಬಂಧಿಸಿರುವಂತಹ ಅವುಗಳ ಟ್ರೈನಿಂಗ್ ಸೆಂಟರ್ ಗಳಾಗಿರ್ಬೋದು, ಅಥವಾ ವಾಯುಪಡೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿರುವಂತದ್ದು ಇರ್ಬೋದು, ಭದ್ರತೆಗೆ ಸಂಬಂಧಿಸಿದಂತಹ ಒಂದು ವಿಮಾನಗಳೆಲ್ಲ ಅಲ್ಲಿ ನಿಲ್ತದೆ. ಸೊ ಅದರಲ್ಲಿ ಪ್ರಮುಖವಾಗಿ ಒಂದು 14 ಏರ್ಪೋರ್ಟ್ಗಳ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದು ಮ್ಯಾಪ್ ಅಲ್ಲಿ ಎಲ್ಲೆಲ್ಲಿ ಅಂತ ಹೇಳಿ ಉಂಟು, ಆ ಪ್ಲೇಸ್ ಗಳನ್ನ ಕರೆಕ್ಟ್ ಆಗಿ ನೆನಪಿಟ್ಟುಕೊಳ್ಬೇಕು ಮಕ್ಳೇ. ಸೊ ಯಾವುದೆಲ್ಲ ಅಂತ ಹೇಳಿದ್ರೆ, ಫಸ್ಟ್ ಒನ್ ದೆಹಲಿ. ದೆಹಲಿ ಏರ್ಪೋರ್ಟ್ ನ ಹೆಸರು ಏನು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಿಮಗೆ ಎಕ್ಸಾಮ್ ಅಲ್ಲಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಅವ್ರು ಅಷ್ಟೇ ಕೇಳುದು, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಷ್ಟೇ ಕೇಳ್ತಾರೆ, ದೆಹಲಿ ಅಂತ ಹೇಳಿ ಕೊಡುದಿಲ್ಲ ಅವರು. ಸೊ ನೀವು ಅದನ್ನ ದೆಹಲಿ, ಅದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ದೆಹಲಿ ಅಂತ ಹೇಳಿ ನೀವು ಕಲ್ತಿರ್ಬೇಕು. ಅದು ನಿಮಗೆ NTS ಅಲ್ಲಿ ಲಾಸ್ಟ್ ಟೈಮ್ ಏನ್ ಕ್ವಶನ್ ಇತ್ತು ಅಂತ ಹೇಳಿದ್ರೆ ಅವರು ಮ್ಯಾಚ್ ದ ಫಾಲೋವಿಂಗ್ ಗೆ ಕೇಳಿದ್ರು. ಹೇಗೆ ಅಂತ ಹೇಳಿದ್ರೆ ಒಂದು ಕಡೆ ಏರ್ಪೋರ್ಟ್ ಗಳ ಹೆಸರು, ಇನ್ನೊಂದು ಕಡೆ ಪ್ಲೇಸ್ ಹೆಸರು, ನೀವು ಅದನ್ನ ಮ್ಯಾಶ್ ಮಾಡಿ ಬರೀಲಿಕ್ಕಿದ್ದದ್ದು. ಸೊ ಅದರಿಂದ ಎರಡನ್ನು ಸಹ ತಿಳ್ಕೊಳ್ಳುವಂತ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಸೆಕೆಂಡ್ ಒನ್, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಮುಂಬೈ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಕೋಲ್ಕತ್ತಾ. ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಚೆನ್ನೈ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಗೊತ್ತೇ ಉಂಟು, ಬೆಂಗಳೂರು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಅದು ಹೈದರಾಬಾದ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಅಮೃತಸರ. ಲೋಕಪ್ರಿಯ ಗೋಪಿನಾಥ್ ಬೋರ್ಡ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಗುವಾಹತಿ. ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಭುವನೇಶ್ವರ್. ಸರ್ದಾರ್ ವಲ್ಲಭಾಬಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಅಹಮದಾಬಾದ್. ನೀವಲ್ಲಿ ನಿಮಗೆ ಹೋಮ್ವರ್ಕ್ ಏನು ಅಂತ ಹೇಳಿದ್ರೆ ಮಕ್ಳೇ, ಸೊ ಇಷ್ಟು ಉಂಟಲ್ವಾ, ಅಷ್ಟರದ್ದು ಯಾವ ಸ್ಟೇಟ್ ಅಲ್ಲಿ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಂಪೇಗೌಡ ವಿಮಾನ ನಿಲ್ದಾಣ ಬೆಂಗಳೂರು ಅಂತ ಕೊಟ್ಟಿದ್ದಾರೆ, ಯಾವುದು? ಕರ್ನಾಟಕ. ಹಾಗೆ ನೀವು ಅದನ್ನ ಹಾಗೆ ಬರ್ಕೊಳ್ಳಿ, ಅದು ತುಂಬಾ ನಿಮಗೆ ಹೆಲ್ಪ್ ಆಗ್ತದೆ ಹಾಗೆ ಬರ್ಕೊಂಡ್ರೆ. ನೆಕ್ಸ್ಟ್ ಅದು ಟಿಕ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ. ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋರ್ಟ್ ಬ್ಲೇರ್. ಪೋರ್ಟ್ ಬ್ಲೇರ್ ಅಂದ್ರೆ ಎಲ್ಲಿ ಬರ್ತದೆ ನಿಮ್ಗೆ ಗೊತ್ತುಂಟು, ಬಂದರಿನಲ್ಲ ನೊಮ್ಮೆ ಹೇಳಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗ್ಪುರ್. ಜಾರಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಿಲಾಂಗ್. ಲಾಲಾ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ವಾರಣಾಸಿ. ಸೊ ಈ ರೀತಿಯಲ್ಲಿ ವಿಮಾನ ನಿಲ್ದಾಣಗಳು ಇರುವಂತಹ ಒಂದು ಪ್ಲೇಸ್ ಗಳಾಗಿದೆ, ಮ್ಯಾಪ್ ಅಲ್ಲಿ ಉಂಟು, ಅದನ್ನು ನೋಡಿಕೊಳ್ಳಿ. ಸೊ ಇದಿಷ್ಟು 3 ಸಾರಿಗೆ ವ್ಯವಸ್ಥೆ ಬಗ್ಗೆ ಇರುವಂತಹ ವಿಚಾರಗಳು. ಸೊ ಭೂ ಸಾರಿಗೆಯನ್ನ ನೋಡಿದೆವು, ಅದರಲ್ಲಿ 3, ರಸ್ತೆ ಸಾರಿಗೆ, ರೈಲು ಸಾರಿಗೆ, ಕೊಳವೆ ಮಾರ್ಗಗಳು. ನೆಕ್ಸ್ಟ್ ಜಲ ಸಾರಿಗೆ ನೋಡಿದೆವು, ಅದರಲ್ಲಿ 2, ಒಳನಾಡಿ ಜಲ ಸಾರಿಗೆ ಮತ್ತು ಸಾಗರ ಜಲ ಸಾರಿಗೆ. ನೆಕ್ಸ್ಟ್ ನಾವು ನೋಡಿರುವಂತದ್ದು ವಾಯು ಸಾರಿಗೆ. ವಾಯು ಸಾರಿಗೆಯಲ್ಲಿ 2 ಸಂಸ್ಥೆಗಳು ಬರ್ತದೆ, ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಏರ್ ಇಂಡಿಯಾ ನ್ಯಾಷನಲ್ ಮತ್ತು ಇಂಡಿಯನ್
ಏರ್ಲೈನ್ಸ್ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಿಸಿ 14 ವಿಮಾನ ನಿಲ್ದಾಣಗಳನ್ನು ಸಹ ನಾನು ಹೇಳಿದ್ದೇನೆ. ಹೆಸರು ನೆನಪಿಟ್ಕೊಳ್ಳಿ, ಪ್ಲೇಸು ನೆನಪಿಟ್ಕೊಳ್ಳಿ. ಅದನ್ನ ಬಾಯ್ಪಾಠ ಮಾಡುವಾಗ ಅಥವಾ ಕಲಿಯುವಾಗ ಹಾಗೆಯೇ ಕಲ್ತ್ರೆ ತುಂಬಾ ಉತ್ತಮವಾಗಿರ್ತದೆ. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಸಂಪರ್ಕ ಮಾಧ್ಯಮ. ಸೊ ನೆಕ್ಸ್ಟ್ ಸಂಪರ್ಕ ಮಾಧ್ಯಮ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೇನೆ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಡೌಟ್ ಇದ್ರೆ ನಂಗೆ ಮೆಸೇಜ್ ಮಾಡಿ ಇದರ ಪಾಯಿಂಟ್ ಬರೆದು ನಂಗೆ ಕಳಿಸ್ಬೇಕು. ಓಕೆ, ಥ್ಯಾಂಕ್ ಯು.